ಅವರು ಮೆನ್ಷನ್ ಮಾಡಿದ್ರು. ಆದರೆ ಸೇರಿದ ಮಾತ್ರ ಲಕ್ಷಾಂತರ ಸಂಖ್ಯೆಯಲ್ಲಿ ಜನ. ಯಾವುದೇ ಕ್ಷಣದಲ್ಲಿ ದಳಪತಿ ವಿಜಯ್ ಬಂಧನ ಸಾಧ್ಯತೆ ಅನ್ನುವಂತ ಮಾಹಿತಿ. ಘಟನೆಗೆ ಸಂಬಂಧಪಟ್ಟ ಹಾಗೆ ಟಿವಿಕೆ ಹಾಗೆ ವಿಜಯ್ ಅವರ ವಿರುದ್ಧ ಎಫ್ಐಆರ್ ದಾಖಲಿಸೋಕೆ ಪೊಲೀಸರು ಮುಂದಾಗಿದ್ದಾರೆ ಅನ್ನುವಂತ ಮಾಹಿತಿಯನ್ನು ಆಗಲೇ ನೀಡಿದ್ವಿ. ಈಗ ಎಫ್ಐಆರ್ ದಾಖಲಾಗ್ತಾ ಇದ್ದ ಹಾಗೆ ಟಿವಿಕೆ ಪಕ್ಷದ ಸಂಸ್ಥಾಪಕ ಜೊತೆಗೆ ಯಾರ ರ್ಯಾಲಿ ನಡೀತಾ ಇತ್ತು ಅಲ್ಲಿ, ಆ ರ್ಯಾಲಿಯನ್ನ ನಡೆಸ್ತಾ ಇದ್ದಂತಹ ವ್ಯಕ್ತಿ ನಟ ಟಿವಿಕೆ ಪಕ್ಷದ ಸಂಸ್ಥಾಪಕ ದಳಪತಿ ವಿಜಯ್ ಅವರ ಬಂಧನ ಸಾಧ್ಯತೆ ಇದೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಎನಿ ಟೈಮ್ ಅರೆಸ್ಟ್ ಮಾಡುವಂತಹ ಸಾಧ್ಯತೆ ಇದೆ. ಯಾಕಂದ್ರೆ ಹೊಣೆಗಾರಿಕೆಯನ್ನ ಹೊತ್ತುಕೊಳ್ಬೇಕಾಗುತ್ತೆ. ಕಾಲ್ತುಳಿತದಲ್ಲಿ ಸಾವನ್ನಪ್ಪಿದವರ ಸಂಖ್ಯೆ 38ಕ್ಕೆ ಏರಿಕೆಯಾಗಿದೆ. ಮತ್ತಿಬ್ಬರು ಜೀವ ಕಳ್ಕೊಂಡಿದ್ದಾರೆ. ಕರೂರಿನಲ್ಲಿ ನಟ ವಿಜಯ್ ರ್ಯಾಲಿ ದುರಂತದ ಮೇಲೆ ದುರಂತವನ್ನ ಬರಿತಾ ಇದೆ. 16 ಮಹಿಳೆಯರು 8 ಮಕ್ಕಳು ಸೇರಿ 38 ಮಂದಿ ಜೀವವನ್ನ ಕಳ್ಕೊಂಡಿದ್ದಾರೆ ಅನ್ನುವಂತಹ ಲೇಟೆಸ್ಟ್ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಸಾವಿನ ಸರಮಾಲೆ ಮುಂದುವರೆದಿದೆ. ಇದು ನಿಜಕ್ಕೂ ಆಘಾತಕಾರಿ. ಆಸ್ಪತ್ರೆಗೆ ದಾಖಲಾದವರಲ್ಲಿ ಉಸಿರನ್ನ ಚೆಲ್ತಿದ್ದಾರೆ ಹಲವರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.